ಇನ್ನು ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋದಾಗಿ ಸಚಿವ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ಆರಂಭಿಸಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ಸಚಿವರು. ಬಿಪಿಎಲ್ ಕಾರ್ಡ್ ಗೊಂದಲವನ್ನ ನಿವಾರಣೆ ಮಾಡ್ತಾರೆ ಆಹಾರ ಸಚಿವರು. ಸಾಕಷ್ಟು ಗೊಂದಲಗಳಿದಾವೆ. ಇದಾಗಲೇ ಏನೇನು ಕಂಪ್ಲೇಂಟ್ಸ್ಗಳು ಬರ್ತಾ ಇದೆಯಲ್ಲ, ನಮ್ಮ ಕಾರ್ಡು ಗೊಂದಲಗಳಿದಾವೆ, ಬಿಪಿಎಲ್ ಹೋಗಿ ಎಪಿಎಲ್ ಆಗಿದೆ ಅನ್ನೋದಾಗಿ ಏನು ದೂರುಗಳನ್ನ ಕೊಡ್ತಾ ಇದ್ದಾರೋ ಅಥವಾ ಅಳಲನ್ನ ತೋಡ್ಕೊಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ದಿನಕೂಲಿ ಕಾರ್ಮಿಕರು. ಹಾಗಾಗಿ ಇವತ್ತು ಕೆಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ಅನ್ನ ಕೂಡ ಕೊಡ್ತಾರೆ. ನೋಡಿ, ಇದಾಗಲೇ ಸುದ್ದಿಗೋಷ್ಠಿ ಆರಂಭವಾಗಿದೆ. ಅಲ್ಲಿಯ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಎಲ್ಲರೂ ಕಾಯ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ ಅವರು ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಈ ಬಿಪಿಎಲ್ ಗೊಂದಲಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ. ಸಾಕಷ್ಟು ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ, ಹಾಗೆ ಎಪಿಎಲ್ ಆಗಿ ಪರಿವರ್ತನೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬೇರೆ ಬೇರೆ ಭಾಗದ ಜನ ನಮ್ಮ ಕೈಯಲ್ಲಿ ಕೊಟ್ಬಿಡು. ಮತ್ತೊಮ್ಮೆ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ಸ್ವಾಗತ. ಯಾವುದೇ ಅರ್ಹ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ. ಇದು ನಾನು 3 ದಿನದಿಂದ ಹೇಳ್ತೀನಿ, ಇವತ್ತು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳ ವಿತರಣೆ ಪ್ರಮಾಣ ಕರ್ನಾಟಕ ಜನಸಂಖ್ಯೆ 2011ರ ಜನಗಣತಿ ಪ್ರಕಾರ ನಗರ ಮತ್ತು ಗ್ರಾಮೀಣ ಸೇರಿ 65.96 ಅಂದರೆ 66% ಆಸ್ ಆನ್ ಟುಡೇ ಬಿಪಿಎಲ್ ಕಾರ್ಡ್. ಬಿಪಿಎಲ್ ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ ಬಿಪಿಎಲ್ ಕಾರ್ಡ್ದಾರರನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. ಬಿಪಿಎಲ್ಗೆ ಅರ್ಹರಲ್ಲದವರನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ ಅಂದರೆ ಬಿಪಿಎಲ್ಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಸರ್ಕಾರಿ ನೌಕರರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ ಬಿಪಿಎಲ್ಗೆ ಅನರ್ಹರೆಂದು ಕಂಡುಬಂದಿರುವ ಕಾರ್ಡ್ಗಳನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಬಿಪಿಎಲ್ಗೆ ಅರ್ಹರಿದ್ದು ಅಂಥವರನ್ನು ಬಿಪಿಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಬಿಪಿಎಲ್ಗೆ ಅರ್ಹರಿದ್ದು ಅಂಥವರನ್ನು ಎಪಿಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಒಟ್ಟಾರೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರ ಕಾರ್ಡುಗಳು ಟೋಟಲ್ಲು 1,02,509 ಕಾರ್ಡು. 1,02,509 ಎರಡು ಸೇರಿ. ಇನ್ಕಮ್ ಟ್ಯಾಕ್ಸು 98,473. ಸರ್ಕಾರಿ ಸೇವೆಯಲ್ಲಿರೋರು 4,036. ಕೊಡ್ತೀನಪ್ಪ, ಕಾಪಿ ಕೊಡ್ತೀನಿ ಪೂರ್ತಿ. ನಾನು ಹೇಳಿದ ಮೇಲೆ ನೀವು ಪ್ರಶ್ನೆ ಕೇಳಕ್ಕೆ
ಅಲ್ಲ, ಈ ಪೇಪರ್ ಇದೇ ಸೇಮ್ ಕಾಪಿ ನಿಮಗೆ ಕೊಡ್ತೀವಿ. ಮಾಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ 98,473, ಸರ್ಕಾರಿ ಕೆಲಸದಲ್ಲಿರೋರು 4,036, ಒಟ್ಟಾರೆ 1,02,509. ಈ ಒಟ್ಟು ಕಾರ್ಡ್ದಾರರು ಹೇಳ್ತೀನಿ ಇದನ್ನು, ಇವರು ರದ್ದು ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಅಮಾನತುಗೊಂಡಿರುವ ಕಾರ್ಡುಗಳ ಸಂಖ್ಯೆ 8,647 ಮಾತ್ರ. ಕೆಲವು ಕಾರ್ಡುಗಳು ಅಂದರೆ 59,370 APLಗೆ ಪರಿವರ್ತನೆ ಮಾಡಿದ್ದೇವೆ. ಅದರಲ್ಲಿ ಕೂಡ ರಿಟೈನ್ ಮಾಡಿದ್ದೀವಿ. 16,806 ಕಾರ್ಡನ್ನು BPL ಆಗಿ ಉಳಿಸಿಕೊಂಡಿದ್ದೇವೆ. ಇದು ಟೋಟಲ್ ಮಾಹಿತಿ. ಇದರಲ್ಲಿ ನಿಮಗೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ, 1,02,509 ಕಾರ್ಡು. ಮೊದಲನೇದು ಇನ್ಕಮ್ ಟ್ಯಾಕ್ಸು 98,473. ಎರಡನೆಯದು ಸರ್ಕಾರಿ ಕೆಲಸದಲ್ಲಿರೋ 4,036. ಇದು ಒಟ್ಟು 1,02,509 ಕಾರ್ಡ್ ಬಗ್ಗೆ ಮಾತ್ರ ಪರಿಷ್ಕರಣೆ. ಇನ್ನು ಉಳಿದ ಎಲ್ಲ ಕಾರ್ಡುಗಳು, ಎಷ್ಟು ಕಾರ್ಡ್ ಇದೆ ಗೊತ್ತಾ? ಒಟ್ಟಿಗೆ ಅಂತ್ಯೋದಯ ಅನ್ನ ಯೋಜನೆ 10,68,28. BPL ಕಾರ್ಡ್ಗಳು 1,02,44,435. ಒಟ್ಟು 1,13,12,463. ರಾಜ್ಯ ಸರ್ಕಾರ ಕೊಟ್ಟಿರೋ BPL ಕಾರ್ಡ್ಗಳು 11,84,625. ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ 1,24,97,088 ಕಾರ್ಡುಗಳು. ರಾಜ್ಯದ ಆದ್ಯತೆಯ ಕುಟುಂಬಗಳಂದರೆ APL ಕಾರ್ಡ್ಗಳು 25,62,343. ಇದೆಲ್ಲ ಮಾಹಿತಿ ಈಗ ನಿಮಗೆ ಪೇಪರ್ ಕೊಡ್ತೀವಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 1,50,59,431 ಇದೆ. ಇದರಲ್ಲಿ ಪರಿಷ್ಕರಣೆ ಮಾಡಿರೋದು 1,02,509 ಮಾತ್ರ ನಾವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿದ್ದೀವಿ. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಡುಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ. 1,02,509 ಎಲ್ಲ ಕೊಡ್ತೀವಿ. ಇದು ವಾಸ್ತವಾಂಶ ನಿಮ್ಗೆ ಹೇಳ್ತೀವಿ. ಈ ಎಲ್ಲ ಮಾಹಿತಿ ಏನು ನನಗೆ ಕಾಪಿ ಮಾಡಿದ್ದೀವಿ ಅದೆಲ್ಲ ನಿಮಗೆ ಕಾಪಿ ಕೊಡ್ತೀವಪ್ಪ. ರವಷ್ಟು ಹಂಗೆ ಸಮಾಧಾನವಾಗಿ ನಿಮ್ಗೆ ಆಯ್ತೇನೆಯ ಅಣ್ಣ ಕೊಡ್ತೀವಿ. ಕೊಡಕ್ಕೆ ಬಂದಿದ್ದೀವಿ. ಆಮೇಲೆ ಇನ್ನು ಮಾತಾಡ್ತಾ ಇದ್ದೀನಿ. ಹೇಳಿ ಕೊಡ್ತೀವಿ. ಈಗ ನೀವು ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆ ದೃಷ್ಟಿಲೇ ಮಾಡಿದ್ರು ಕೂಡ ಇದೇ ರೀತಿ ಒಂದು ಮಿಸ್ಕಮ್ಯುನಿಕೇಶನ್ ಅಥವಾ ನಿಮ್ಮ ಇಲಾಖೆಯಿಂದ ಸರಿಯಾದ ಸಂಪರ್ಕ ಮಾಹಿತಿ ಎಲ್ಲವೂ ಕೊಡದೆ ಇಷ್ಟೊಂದು ಡ್ಯಾಮೇಜ್ ಮಾಡ್ಕೊಂಡಿದೆ ಸರ್ಕಾರಕ್ಕೆ. ಅದಕ್ಕೆ ಕೇಳ್ತಾರೆ, ಕೊಡುವ ಮಾಹಿತಿನಾದ್ರೂ ಸ್ಪಷ್ಟವಾಗಿ ಕೊಡ್ತೀವಿ. ಎಲ್ಲ ಲೆಕ್ಕಾಚಾರ ಮಾಡಿದ್ದೀನಿ. ಡಿಪಾರ್ಟ್ಮೆಂಟಲ್ ಅಫಿಷಿಯಲ್ಸ್ ಇದು ಸೆಂಟ್ರಲ್ ಗವರ್ನಮೆಂಟ್ ಗೈಡ್ಲೈನ್ ಪ್ರಕಾರ ನೀವು ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಹೌದು. ಆದ್ರೆ ಇದನ್ನ ಇಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಏನಿತ್ತು? ನಿಮ್ಮ ಆಫೀಸರ್ಸ್ ಆಗಲಿ ಮಿನಿಸ್ಟ್ರಿ ಆಗಲಿ ಇದನ್ನ ಕ್ಲಾರಿಫೈ ಯಾಕೆ ಮಾಡಿಲ್ಲ? ಈಗ ಎಲ್ಲ ಡ್ಯಾಮೇಜ್ ಆದ್ಮೇಲೆ ಡ್ಯಾಮೇಜ್ ಕಂಟ್ರೋಲಿಗೆ ಬರ್ತಿರಲ್ಲ ಸರ್? ಇಲ್ಲ, ಈಗ ಈ ಕಾನೂನನ್ನು ತಂದವರು ಕರ್ನಾಟಕ ರಾಜ್ಯದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಮೊಟ್ಟ ಮೊದಲು ಭಾರತ ಸರ್ಕಾರದಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿಯವರು 2013ರಲ್ಲಿ ಈ ಭದ್ರತಾ ಕಾಯ್ದೆಯನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದರು. ಕರ್ನಾಟಕದಲ್ಲಿ ಆಗುತ್ತಾನೆ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನಭಾಗ್ಯವನ್ನು ಈ ಜನರ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಮೊದಲನೇ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ₹3 ಅಂತ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದರು. ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು
ಮುಫತ್ತಾಗಿ ಕೊಡೋದಂತ ತೀರ್ಮಾನ ಮಾಡಿದ್ದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ. ಯಡಿಯೂರಪ್ಪನವರು ಜವಾಬ್ದಾರಿಗೆ ಬಂದ ಮೇಲೆ ತದನಂತರ ನಾವು 7 kgವರೆಗೂ ಕೊಡ್ತಿದ್ದಂಥವ್ರನ್ನ 5 kgಗೆ ಇಳಿಸಿದರು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ 7 kg ಅಕ್ಕಿಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಕೊಡುವಂಥ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 5 kgಗೆ ಇಳಿಸಿದರು. ನಿನ್ನೆ ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆಯ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿ 5.8 ಕೋಟಿ ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಂದರೆ ದೇಶದಲ್ಲಿ, ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು APL ಅಂತವರು ಕೂಡ BPL ಇರುವುದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ, ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ದಾಖಲೆಯನ್ನು ಕೊಟ್ಟಿದ್ದಾರೆ. 5,08,00,000 ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ನಿರ್ಣಯ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು. ಅಧಿಕಾರಿಗಳೇ ಈಗಾಗಲೇ ನಾವು ಬೆಳಗ್ಗೆ 10 ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ. ಮತ್ತು APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPLಲ್ಲಿರೋರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರ್ಯಾರು ಹಿಂದೆ BPLಲ್ಲಿದ್ದರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ, ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಟೆಕ್ನಿಕಲ್ಲಾಗಿ ಲಾಗಿನ್ಗೆ ಬರಬೇಕು, ತೆಗೆದಿರೋದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟು DDDಗೆ ಜಿಲ್ಲೆಗೆ ಕೊಡಿಸಬೇಕಾದ್ರೆ 1 ವಾರ ಟೈಮ್ ತಗೊಳ್ತಾರೆ. 1 ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ BPL ಅವರು ತಗೊಳ್ತಿದ್ರೋ ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮ ಮಿತ್ರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಮತ್ತು ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಸಾಮಾಜಿಕ ನ್ಯಾಯ ಪರಿಹಾರ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಬಡವರ ಹಸಿವನ್ನು ನೀಗಿಸುವ ಹಿನ್ನೆಲೆಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಮತ್ತು ಅನ್ನಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದಿರುವುದು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ ಮಾಡಿದಂಥದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ್ದು ನಾವು. ಕಾರಣ ಇಷ್ಟೇ, ಗ್ರಾಮಾಂತರ ಪ್ರದೇಶದಲ್ಲಿರುವ ಅತಿ ಸಣ್ಣ ರೈತರಿಗೂ ಕೂಡ ಬೇಸಿಗೆ ಕಾಲದಲ್ಲಿ ಕೆಲಸ ಇರೋದಿಲ್ಲ. ಅವರು ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ನೀರು ಶೇಖರಣೆ ಮಾಡುವಂಥ ಕೆಲಸ ಮಾಡಲಿ, ಮತ್ತು ಕೂಲಿ ಕಾರ್ಮಿಕರಿಗೂ ಕೆಲಸ ಇರಲ್ಲ ಅಂಥೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದವರು ನಾವು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತಂದವರು ಕೇಂದ್ರದಲ್ಲಿ UPA ಸರ್ಕಾರ. ಅದನ್ನು ಮೊಟ್ಟ ಮೊದಲು ಜಾರಿಗೆ ಮಾಡಿದ್ದು ಸಿದ್ದರಾಮಯ್ಯ. ಇಲ್ಲ, ಎಲ್ಲ ಮಾತಾಡಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ನಾನು ಎಲ್ರಿಗೂ ಉತ್ತರ ಕೊಡ್ತೀನಿ, ಸಮಾಧಾನವಾಗಿ ಕೇಳ್ರಪ್ಪ, ಕೊಡ್ತೀನಿ. ಈಗ ರದ್ದಾಗಿರ್ತಕ್ಕಂಥವ್ರು ಅದೇ ನಂಬರ್ ಅನ್ನ ಯೂಸ್ ಮಾಡಿ ಮತ್ತೆ ರೀಲಾಗಿನ್ ಆಗೋದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ. ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ಈಗ ಪ್ರೊಸೀಜರ್ ಯಾವುದು ಫಾಲೋ ಮಾಡಿದ್ದೀರಾ ಸರ್? ಅಂದ್ರೆ ಈ ರದ್ದು ಮಾಡೋದಕ್ಕೆ ಪ್ರೊಸೀಜರ್ ಫಾಲೋ ಮಾಡೋದು ಕೂಡ ಕೆಲವೊಂದು ಲೂಪ್ ಹೋಲ್ಸ್ಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಕೇಸ್ ಸ್ಟಡೀಸ್ಗಳಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ವೃದ್ಧರು ಇಬ್ಬರು ಇರ್ತಾರೆ, ಅವ್ರದ್ದು ಕೂಡ ರದ್ದಾಗಿರುತ್ತೆ ಅಂತ. ಆ ರೀತಿ ಪ್ರಮಾದ ಆಗೇ ಇಲ್ವಾ, ಅಥವಾ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾವುದು ಪ್ರಮಾದ ಆಗಿಲ್ಲ, ಯಥಾಸ್ಥಿತಿ. ಹೋದ ತಿಂಗಳು ಇದು 1-1.5 ತಿಂಗಳು 2-3 ತಿಂಗಳಿಂದ ನಡೆದಿದೆ. 1 ತಿಂಗಳಿಂದ ಈಚೆ ನಾವು ಈ ಕಾರ್ಡ್ಗಳನ್ನು APL ಕನ್ವರ್ಟ್ ಮಾಡುವಂಥದ್ದು ತೀರ್ಮಾನ ತೆಗೆದುಕೊಂಡಿದ್ವಿ. ಅದರಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಗಮನಕ್ಕೆ ಬಂದಿದೆ. ವಾಸ್ತವಾಂಶ ಮಾತಾಡ್ತೀನಿ.
ಅದನ್ನು ಮತ್ತೆ ಪರಿಷ್ಕರಣೆ ಮಾಡೋವರೆಗೂ ಕೂಡ ಇದು ಯಥಾಸ್ಥಿತಿ ಹಿಂದೆ ಯಾವ ರೀತಿ ಇತ್ತೋ ನಡೀತದೆ. ನೀವು ಕೂಡ ಅರ್ಥ ಮಾಡಿ ಹೇಳಕ್ಕೆ ಬಿಟ್ರೆ ಹೇಗೆ? ನಾನು ಹೇಳ್ತಾ ಇದ್ದೀನಿ, ನಾನು ನಿಲ್ಲಿಸಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಪ್ಪ, ಈಗ ಅರ್ಥ ಮಾಡ್ಕೊಳ್ಳಿ, ಯಾವುದೇ ದೇಶದಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಾಗ ತಮಿಳುನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ಆಂಧ್ರ ಪ್ರದೇಶ ತಗೊಳ್ಳಿ, 50% ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ 66% ಇದ್ದಾರೆ ಅಂತ ನಾನು ದಾಖಲೆ ಸಮೇತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ಆದಾಯ ತೆರಿಗೆ ಕೊಡೋದು ಕರ್ನಾಟಕ ರಾಜ್ಯ. ಅಂದಮೇಲೆ ಕರ್ನಾಟಕ ರಾಜ್ಯದ ನಾಗರಿಕತೆ ಆಗಲಿ, ಜನರ ಆರ್ಥಿಕ ಪರಿಸ್ಥಿತಿ ಆಗಲಿ, ದಕ್ಷಿಣ ರಾಜ್ಯಗಳಲ್ಲಿ ಅಥವಾ ಭಾರತ ದೇಶದಲ್ಲಿ ಎರಡನೆಯಷ್ಟು ಆರ್ಥಿಕವಾಗಿ ಸಫಲವಾಗಿರುವಂಥದ್ದು ಮತ್ತು ಸಮೃದ್ಧಿಯಾಗಿರುವಂಥದ್ದನ್ನು ದಾಖಲೆ ಹೇಳ್ತವೆ. ಆದ್ದರಿಂದ ನಾವು ಪರಿಷ್ಕರಣೆ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಪರಿಷ್ಕರಣೆ ಮಾಡುವಂಥ ಕಾಲದಲ್ಲಿ ಕೆಲವು BPL ಕಾರ್ಡ್ಗಳು APLಗೆ ಹೋಗಿರ್ಬೋದು ಅಂತ ಸಂಶಯ ಬಂದಿದ್ದಕ್ಕೆ ಮತ್ತೆ ನಾವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಯಥಾಸ್ಥಿತಿಗೆ ತಂದು ಆಮೇಲೆ ಚಿಂತನೆ ಮಾಡ್ತೀವಿ. ಈಗ ಪರಿಷ್ಕರಣೆಗೆ ನಮಗೆ ಯಾವುದು ಕೂಡ ಅಭ್ಯಂತರ ಇಲ್ಲ. ಯಾರು ತೆರಿಗೆ ಕಟ್ತಾರೆ ಅವ್ರು ಕೂಡ ನೀವು ಅನಾರ ಮಾಡಿರೋದು ಅದು ಸರಿ. ಆದ್ರೆ ಕೂಲಿ ಕಾರ್ಮಿಕರು ಇದು ಏನೋ ತೆರಿಗೆ ಕಟ್ಟದೇ ಇರ್ತಕ್ಕಂಥವ್ರು, ಅವ್ರು ಆಟೋ ಚಾಲಕರು, ಇವರೆಲ್ಲರೂ ಕೂಡ ನೀವು BPL ತೆಗೆದಿದ್ದೀರಲ್ಲ, ಇದು ಯಾವ ನಿಮ್ದು ಮಾನದಂಡ? ಮತ್ತೆ ಮಾನದಂಡ ನೀವು ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಎಷ್ಟು ದಿನ ಮುಂಚೆ ಮಾಡ್ತಾರೆ, ಮುಂಚೆ ಮಾನದಂಡ ಹಾಕ್ಬೇಕಾಗಿತ್ತು. ಈ ಮಾನದಂಡ ಏನ್ ಮಾಡ್ತಾ ಇದ್ರು? ಜವಾಬ್ದಾರಿ ಆಗ್ತಾರೆ. ಈಗ ಎಷ್ಟು ದಿನ ಅವ್ರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಪಾನ್ ಕಾರ್ಡು ಅನ್ನೋದು ಒಂದು ವಿಷಯ ಬಂತು. ಅದರಲ್ಲಿ ಅವರು ಫೈನ್ ಕಟ್ಟಿದ್ದಾರೆ. ಆ ಫೈನ್ ಕಟ್ಟಿರೋದನ್ನ ಏನು ಮಾಡಿದೆ, ಇದನ್ನು ಲೆಕ್ಕಾಚಾರ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಫೈನ್ ಕಟ್ಟಿದ್ದಾರೆ ಅಂದರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋ ಒಂದು ವಾತಾವರಣದಲ್ಲಿ ಇದಾಗಿದೆ. ಅಲ್ಲಲ್ಲ, ಅವ್ರದ್ದಲ್ಲ, ಅದು ಫಾಲ್ಟ್ ಅಲ್ಲ. ನೋಡಿ, ರಿಪೋರ್ಟು ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಅಲ್ಲಿ BPL ಅವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇದನ್ನು ರದ್ದು ಮಾಡಿದ್ದೀವಿ. ಇವತ್ತು ಅದಿಲ್ಲ, 5% ಕೂಡ ಇಲ್ಲ. ಇದು ನಿಧಾನವಾಗಿ ಅರ್ಥ ಆಗ್ತದೆ. ಯಾರಿವತ್ತು ಪೇಪರ್ ಮುಂದೆ, ನ್ಯೂಸ್ ಮುಂದೆ ಬಂದಿದ್ದಾರಲ್ಲ, 5% ಕೂಡ ಇಲ್ಲ. ಓಕೆ, ಅವರಿಗೆ ಅಕ್ಕಿ ಸಿಕ್ಕಿಲ್ಲ, ಅವರ ಅರ್ಹರೇ ಇದ್ದಾರೆ. ಅರ್ಹರೇ ಇದ್ದು ಅವರಿಗೆ ನಿಲ್ಲಿಸಿರೋದಕ್ಕೆ ಅವ್ರು ಬಂದಿದ್ದಾರೆ. ಅದು ಯಾವ ನಾನೇ ಹೇಳಿದ್ನಲ್ಲ, ಪಾನ್ ಕಾರ್ಡ್ ಅನ್ನೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ಗೂ ಪಾನ್ ಕಾರ್ಡಲ್ಲಿ ಫೈನ್ ಕಟ್ಟಿರೋದಕ್ಕೆ ಡಿಫರೆನ್ಸ್ ಇಲ್ಲದೆ ಕಾರಣ ಇದಾಗಿದೆ. ಬಿಟ್ಟರೆ ಅಧಿಕಾರಿಗಳಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ, ಅವ್ರು ಯಾವುದು ತಪ್ಪು ಮಾಡಿಲ್ಲ. ಹಳೆ ಮಾನದಂಡಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು? ಈಗ ನೀವು ರದ್ದುಪಡಿಸೋದಕ್ಕೆ ಹಳೆ ಮಾನದಂಡಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದ್ರು ಮಾನದಂಡಗಳನ್ನು ಫಿಕ್ಸ್ ಮಾಡಿದ್ದೀರಾ? ಹಳೆ ಮಾನದಂಡಗಳನ್ನು ಯೂಸ್ ಮಾಡಬೇಕಾದ್ರೆ ಯಾಕೆ ಗೊಂದಲ ಆಗಿರೋದು? ಈ ಮಾನದಂಡಗಳು ಈ ಮಾನದಂಡಗಳು ಗೈಡ್ಲೈನ್ಸ್ ಏನು ಕೇಂದ್ರ ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಅದನ್ನೇ ಅನುಸರಿಸ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸು ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳು ಕೊಟ್ಟಿದೆ ಅದನ್ನು ಅನ್ವಯಿಸೇ ಮಾಡಿರೋದು. ಆ ಬಿಲೋ ಪಾವರ್ಟಿ ಲೈನಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದು, ಬಿಲೋ ಪಾವರ್ಟಿ ಲೈನ್ ಇರೋರು 1%, 2% APLಗೆ ಹೋಗಿರೋದಕ್ಕೆ ಗೊಂದಲ ಆಗಿದೆ. ಬಟ್ ಎಲ್ಲ APLಗೆ ಆಗಿರೋದನ್ನು ಕೂಡ ಕರೆಕ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವತ್ತು ಒಂದು ನಿರ್ಣಯ ತೆಗೆದುಕೊಂಡಿದ್ವಿ, ಇದನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡೋದಕ್ಕೆ ಸಮಯ ಬೇಕಾಗ್ತದೆ. ಈಚ್ ಆ್ಯಂಡ್ ಎವರಿ ಕಾರ್ಡ್ ಫಿಸಿಕಲಿ ನೋಡಬೇಕು, ಗ್ರಾಮ ಪಂಚಾಯತಿಗೆ ಹೋಗಬೇಕು, PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ವಿಲೇಜ್ ಅಕೌಂಟೆಂಟ್ ಬೇಕು. ಒಂದು ಬೂತಲ್ಲಿ ಅಥವಾ ಒಂದು PDS ಅಲ್ಲಿ ಒಂದು 10 ಕಾರ್ಡು ಬಂತಂದರೆ ಆ ಜಾಗಕ್ಕೆ ಇವರೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹೋಗಿ ಪರಿಷ್ಕರಣೆ ಮಾಡುವಂಥದ್ದು ಆಗಬೇಕಾಗ್ತದೆ. ಆದ್ದರಿಂದ ಇದನ್ನು ಮಾಡುವಂಥದ್ದಕ್ಕೆ ಹೇಳ್ತೀನಿ. ಮಾನದಂಡಗಳು ಗೊತ್ತಿದೆ, ಮಾನದಂಡ ಈಗ ಸದ್ಯಕ್ಕೆ ಮಾಡಲ್ಲ, ಈಗೆಲ್ಲ ವಾಪಸ್ ಮಾಡಿದ್ವಿ.
ಯಾರು BPL ಕಾರ್ಡ್ ಕೆಳಗಡೆ ಬರೋರು APL ಕಾರ್ಡ್ ಯಾರ್ಯಾರಿದ್ರೆ ಅವ್ರು ಅಲ್ಲಲ್ಲೇ ಇರ್ತಾರೆ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾಯಿದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ. ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. ಥ್ಯಾಂಕ್ ಯು. ಈಗ ಅಕ್ಕಿ ಕೊಡೋ ಸಮಸ್ಯೆ ಕೆಲವೊಬ್ಬರಿಗೂ ತೊಂದರೆ ಆಗಿದಿರಲ್ಲ, ಅವ್ರಿಗೆ ಆಲ್ಟರ್ನೇಟ್ ಏನಾದರೂ ಮಾಡ್ಕೊಡ್ತೀರೋ ಅಥವಾ ಕಾರ್ಡ್ ರೆಡಿ ಆಗೋದಕ್ಕೂ ಕೂಡ ಅವ್ರ ಹಂಗೆ ಅಲ್ಲಪ್ಪ 7 ಡೇಸಲ್ಲಿ ನಾವು ಮಾಡಿ ಅವ್ರಿಗೆ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಲ್ಲ, ಸ್ವಾಗತ ಮಾಡಿರಿ. IPR ಮಾಡೋರೆಲ್ಲರೂ ಸರ್ ತೆರಿಗೆ ಪಾವತಿ ಮಾಡೋರೆಲ್ಲ ಬಡತನ ರೇಖೆಗಿಂತ ಕೆಳಗಿದ್ದವರನ್ನ ಹೇಗೆ ಐಡೆಂಟಿಫೈ ಮಾಡ್ತೀರಿ? ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಸರ್ಕಾರಿ ನೌಕರದವ್ರು ಬಿಟ್ಟರೆ ಇನ್ನೆಲ್ಲ ಯಥಾಸ್ಥಿತಿ 2 ತಿಂಗಳಿಂದ ಏನಿತ್ತು ಅದೇ ಥರ ನಡೀತದೆ. ಥ್ಯಾಂಕ್ ಯು. 1,20,20,20 ಕೂಡ IT ರಿಟರ್ನ್ ಮಾಡಿದ್ದಾರೆ ಸರ್. ಅಂತ ಕಾರ್ಡ್ ಕೂಡ ಗೊತ್ತಾಗಿದೆ. ಅವರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು, ಅವ್ರಿಗೆ ಕಾರ್ಡ್ ಇಲ್ಲ, ಸಿಗ್ತಾ ಇಲ್ಲ. ಕಾರ್ಡ್ ಕೊಟ್ಟು ಆ ಥರ ಲಕ್ಷಾಂತರ ಕಾರ್ಡ್ಗಳು ಹೋಗುತ್ತೆ ಈಗ. ಇಲ್ಲ ಆನಂದ್, ಅವರೆಲ್ಲ ನಿಮಗೆ ಮತ ಹಾಕಿಲ್ವಾ, ವೋಟ್ ಹಾಕಿಲ್ವಾ? ಸರ್ಕಾರ ಬರೋಕ್ಕೆ ಅವರು ಕೂಡ ಕಾರಣಕರ್ತರ ಆಗಿಲ್ವಾ? ಓಟ್ ಹಾಕಿರೋರ್ಗೂ ಎಲ್ಲ ಕೊಡ್ತೀವಪ್ಪ. ಸರ್ಕಾರ ನಡೆಸೋವಾಗ ಓಟ್ ಹಾಕಿರೋರ್ಗೆ ಮಾತ್ರ ಕೊಡೋಕ್ಕಾಗಲ್ಲ. ಬಡತನ ರೇಖೆಯಲ್ಲಿ ಬರೋ ಎಲ್ಲ ಜನ ಓಟು ಹಾಕೋಕ್ಕೂ ಆಗಲ್ಲ. ಓಟ್ ಸಬ್ಜೆಕ್ಟೇ ಇಲ್ಲ ಇಲ್ಲಿ ವಿಷಯ ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರೆಲ್ರಿಗೂ ಕೊಡೋದು ಸರ್ಕಾರದ ಬದ್ಧತೆ. ಆ ಕೆಲಸವನ್ನು ಮಾಡಿದೆ. ನಿಮ್ಮ ತಂತ್ರಾಂಶದಲ್ಲಿ 2-3 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದವರೆಲ್ಲರೂ APL ಕಾರ್ಡ್ ಆ ಸಬ್ಜೆಕ್ಟ್ ಈಗಿಲ್ಲ, ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅಲ್ಲ, ಈಗ ತಗೊಂಡಿಲ್ಲ ನಾವು, ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಎರಡೇ ಗಮನಕ್ಕೆ ತಗೊಂಡಿರೋದು. ಒಂದು, ಸರ್ಕಾರಿ ನೌಕರರಿದ್ದಾರೆ, ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನ್ಯಾಚುರಲ್ ಆಗಿ ಜಾಸ್ತಿ ಇರ್ತದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿದ್ದಾರೆ, ಅದು ನ್ಯಾಚುರಲ್ ಆಗಿ ದಾಖಲೆ ಇದೆ. ಅವು ಬಿಟ್ಟು ಬೇರೆ ಇದನ್ನಿಲ್ಲ. ಈಗ ಲಾಗಿನ್ ಆಗ್ಬೇಕಾದ್ರೆ ಸರ್ ಇನ್ನೂ ಒಂದು ತೊಂದರೆ ಇದೆ. ಈಗ ಲಾಗಿನ್ ಆಗ್ಬೇಕಾದ್ರೆ ನನ್ನ ಕಾರ್ಡ್ ಈಗ ರದ್ದಾಗಿದೆ, ನನ್ನ ಈ ಕಾರ್ಡ್ ನಂಬರ್ ನಂದು, ಹಾಗಾಗಿ ನನಗೆ ವಾಪಸ್ ಅದನ್ನು ಇದು ಮಾಡ್ಕೊಡಿ ಅಂತ ಕೇಳಬೇಕು ಅಥವಾ ನಿಮ್ಗೆ ಅರ್ಜಿಯನ್ನು ಹೊಸದಾಗಿ ಕೊಡಬೇಕು? ಇಲ್ಲ, ಯಾರು ಅರ್ಜಿ ಕೊಡೋ ಅಷ್ಟಿಲ್ಲ. ಒಂದು ವಾರದಲ್ಲಿ ಸೆಟಲ್ಮೆಂಟ್ ಮಾಡಿ ನಮ್ಮ ಕಮಿಷನರ್ ಆಗಲಿ ಸೆಕ್ರೆಟರಿ ಹೇಳ್ತಾರೆ. ಅಲ್ಲ, ರೆಸ್ಟೋರ್ ಮಾಡ್ತೀವಿ. ರೆಸ್ಟೋರ್ ಮಾಡಿರೋದು BPL ಹೋಲ್ಡರ್ಸಿಗೆ ಹೆಂಗೆ ಗೊತ್ತಾಗಬೇಕು ಅಂತ ಅವ್ರು ಕೇಳೋದು. ಈಗ ನಾನು ಹೇಳ್ತೀನಿ. ನೀವು ಬರಬೇಕಾಗಿಲ್ಲ. ನೀವು ಎಲ್ಲಿ ಅಕ್ಕಿ ತಗೊಳ್ತಿದ್ರು ಅಲ್ಲಿ ವಾರ ಆದ್ಮೇಲೆ ಹೋದ್ರೆ ಅಕ್ಕಿ ಕೊಡ್ತಾರೆ. ಎಲ್ಲಿ ಬರಬೇಕಾಗಿಲ್ಲ, ಅದೇ ಕಾರ್ಡ್ ತಗೊಂಡು ಹೋಗ್ಬೇಕು ಅಷ್ಟೇ. ಹಳೆ ಕಾರ್ಡೇ ತಗೊಂಡು ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮಾನದಂಡಗಳು ಬಿಟ್ಬಿಡ್ರಿ, ಯಾವ ಮಾನದಂಡ ಸದ್ಯಕ್ಕಿಲ್ಲ. ಈಗ ಎರಡೇ ಇಬ್ಬರಿಗೆ ನಿಲ್ಸಿದ್ವಿ, ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಅದ್ರ ಬಗ್ಗೆ ಇಲ್ಲಪ್ಪ, ಈಗ ಮಾತಾಡ್ತಾ ಇಲ್ಲ. ಇಲಾಖೆ ಜನ ಬೀದಿಗೆ ಬಂದ ಮೇಲೆ ಸಿಎಂ ನೆನ್ನೆ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ ಸರ್. ಯಾರು ಅಧಿಕಾರಿಗಳಿದ್ದಾರೆ ಅವ್ರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೇವೆ ಈ ರೀತಿ ರದ್ದು ಮಾಡಿದ್ರೆ ಅಂತ. ಅದಕ್ಕೆ ನೀವು ಬದ್ಧರಾಗಿದ್ದೀರಾ? ಹೊಣೆ ಯಾರು ಸರ್? ನಿಮ್ಮ ಇಲಾಖೆಯಲ್ಲಿ ಯಾರು ಟೆಕ್ನಿಕಲ್ ಹೆಡ್, ಯಾರು ಹೊಣೆ ಯಾರು ಸರ್? ಅದಕ್ಕೆ ನಾನೇ ಜವಾಬ್ದಾರಿ. ನೀವೇ ಜವಾಬ್ದಾರಿ? ಹೌದು ಏನಾದ್ರು ನೀವೇ ಜವಾಬ್ದಾರಿ? ಹೌದು, ಮತ್ತೆ ನಾನೇ. ನಮ್ಮ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ. ನಾವೀಗ 2 ಗಂಟೆ ಮೀಟಿಂಗ್ ಮಾಡಿದ್ದೀವಿ. ನಾಳೆಯಿಂದ ಯಾವ ಅಧಿಕಾರಿಗಳು ಕೂಡ ಶಿಸ್ತಾಗಿ ಕೆಲಸ ಮಾಡಿ ರೆಸ್ಟೋರ್ ಮಾಡಿ ಅವರಿಗೆ ವಾರದಲ್ಲಿ ವಾಪಸ್ ಕೊಡಬೇಕನ್ನೋ ನಿರ್ಣಯ ಮಾಡಿದ್ದೀವಿ. ಅದನ್ನು ಜಾರಿ ಮಾಡ್ತೀವಿ. ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ, ಮಾಡ್ತಾರೆ. ಅವರು ಅವ್ರು ಹೇಳಿದ್ದಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನೋಡಮ್ಮ, ಇದೆಲ್ಲ ಮುಗಿದ ಮೇಲೆ ಪೆಂಡಿಂಗ್ ಇರೋದರಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ 66% ನಾವು ಬಿಲೋ ಪಾವರ್ಟಿ ಲೈನ್ ಅಂತ ತೀರ್ಮಾನ ಮಾಡಿದ ಮೇಲೆ ಕೂಡ ಕೆಲವು ಅರ್ಜಿಗಳು BPL ಇದೆ ಅಂತ ಬಂದಿದ್ದಾರೆ. ಅದನ್ನು ಇದೆಲ್ಲ ಸೆಟ್ಲ್ ಆದಮೇಲೆ ಮತ್ತೆ ಇವರೆಲ್ಲ ವಾಪಸ್
ಅಕ್ಕಿ ತಗೊಳ್ಳೋ ಕಾರ್ಯಕ್ರಮ ಜಾರಿ ಆದಮೇಲೆ ಮತ್ತೆ ಇದನ್ನು ಪೂರ್ತಿ ಆದಮೇಲೆ ಹೇಳ್ತೀನಮ್ಮ. ಸರ್ ಗ್ಯಾರಂಟಿಗಳ ಹೊರೆ ನೀಗಿಸೋದಕ್ಕೆ ಈ ರೀತಿಯ ಒಂದು ಕಸರತ್ತ ಸರ್. ಯಾಕೆಂದ್ರೆ ಸರ್ ಏನೇನು ಏನು ಅದು ಇಶ್ರಮ್ದು ಏನಾಯ್ತು ಅದು ಹೇಳಿ. ಇಶ್ರಮ್ದು ಕೊಟ್ಟಿದ್ದೀವಿ 80,000 ಇಶ್ರಮ್ ಕಾರ್ಡು 80,000 ಅದನ್ನು ಕೊಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಸರ್ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ಬಂದಿರೋ ತಾವು 1.5 ವರ್ಷ ಆಯ್ತು ಈ ಸಚಿವರಾಗಿ. BPL ಕಾರ್ಡ್ಗೆ ಹೊಸದಾಗಿ ಅರ್ಜಿ ಹಾಕೊಂಡ್ರೆ ವರ್ಷಗಳಿಂದ ಕಾಯ್ತಾ ಇದ್ರೆ ಅವ್ರಿಗೆ ನೀವು ಇನ್ನೂ ಕ್ಲಿಯರ್ ಮಾಡಿಲ್ಲ. ಅದಾದ್ರೂ ತಮ್ಮ ಗಮನದಲ್ಲಿ ಇದೆಯಾ ಸರ್? ಅದೆಲ್ಲ ಗಮನದಲ್ಲಿದೆ ಅವ್ರಿಗೆ. ನೋಡಿ ಅಲ್ಲಲ್ಲ ಅಲ್ಲ ಅವ್ರಿಗೆ ಅವ್ರಿಗೂ ಕೊಡೋಣ. ಬಹಳ ಕಡಿಮೆ ಇದ್ದಾರೆ ಅವರು. 66% DBT ಆಗ್ತಾ ಇದೆ. DBT ಏನು ತೊಂದರೆ ಇಲ್ಲ. ಆಗಸ್ಟ್ ಆಗಿದೆ, ಅಲ್ಲೆಲ್ಲ ಆಗಸ್ಟ್ ಕೊಟ್ಟಾಗಿದೆ. ಸೆಪ್ಟೆಂಬರ್ದು ರಿಲೀಸ್ ಆಗ್ತಾ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ದು ಕೂಡ 2 ತಿಂಗಳದ್ದು ಒಂದೇ ಸಾರಿ ರಿಲೀಸ್ ಆಗ್ತದೆ. ಈ ವಾರದಲ್ಲಿ ಅವ್ರಿಗೆಲ್ರಿಗೂ ಹಣ ಸೇರ್ತದೆ. ಈಗ ಸರ್ಕಾರ ದಾಖಲೆ ಪ್ರಕಾರ ಸರ್ ಈ ಗವರ್ನೆನ್ಸ್ ಹತ್ರ ನೀವು ಒಂದು ಮಾಹಿತಿ ತಗೊಂಡಿದ್ದೀರಿ. 22 ಲಕ್ಷ ಅನರ್ಹ ಕಾರ್ಡ್ ಇದೆ ಅಂತ ಆಗಸ್ಟ್ ನಲ್ಲೇ ನಿಮ್ಗೆ ಮಾಹಿತಿ ಬಂದಿದೆ. ನಿಮ್ ಕಮಿಷನರ್ ಎಲ್ಲಾ ಡಿಸ್ಟ್ರಿಕ್ಟ್ ನಿರ್ದೇಶಕರುಗಳಿಗೆ ಲೆಟರ್ ಬರೆದಿದ್ದಾರೆ. 22 ಲಕ್ಷ ಅನರ್ಹ ಇದೆ ಅನ್ನೋದು ಅಫಿಷಿಯಲ್ ಡೇಟಾ. ಈಗ ಕೇಂದ್ರ ಸರ್ಕಾರ ನಿರ್ದೇಶನ ಮೇಲೆ ಮಾಡಕ್ ಹೊರಟಿದ್ದೀವಿ ಅಂತ ಹೇಳ್ತಾರೆ. ನಿಮ್ಮ ಅಧಿಕಾರಿಗಳು ನಿಮ್ಗೆ ಇದನ್ನು ಹೇಳಿಲ್ವಾ? 22 ಲಕ್ಷ ಅನರ್ಹ ಇದಾವೆ ನಾವು ಮಾಡಿ ನೀವು ಮಾಡಿಲ್ಲ ಅಂತಿದ್ರೆ ಸರ್. ಗ್ರೌಂಡ್ ಅಲ್ಲಿ ಆಗಿದಾವೆ, ಉದಾಹರಣೆಗಳಿದಾವೆ, ಸಾಕಷ್ಟು ಇದಾವೆ. ಈ ಅಧಿಕಾರಿಗಳು ನಿಮ್ಗೆ ಈ ಮಾಹಿತಿ ಹೇಳಿಲ್ವಾ? ರದ್ದು ಮಾಡ್ತಾ ಇದ್ರು ಅಂತ ಹೇಳಿಲ್ವಾ? ಈ ವಿಷಯ ಈಗ 2 ಐಟಮ್ ಹೇಳಿದ್ದೀನಿ, ನಾವು ಬಿಟ್ಟು ಎಲ್ಲ ರೆಸ್ಟೋರ್ ಆಗಿದೆ. ಈಗ ಅದ್ರದ್ದು ಸಬ್ಜೆಕ್ಟ್ ಏನಿಲ್ಲ, ಯಥಾಸ್ಥಿತಿ ನಡೀತಾ ಇದೆ. ನೀವು ಹೇಳ್ತಾ ಇದ್ದೀರಾ 1,50,000 ನೀವು ಹೇಳ್ತಾ ಇದ್ದೀರಾ ಸರ್. ಈಗ ಏನು ಗೊಂದಲ ಇಲ್ಲ. ನಾಳೆಯಿಂದ ಎಲ್ಲ ಸರಿ ಹೋಗ್ತದೆ ಬಿಡ್ರಿ. ನಾಳೆಯಿಂದ ಎಲ್ಲ ಸರಿ ಹೋಗ್ತದೆ. ಗೊಂದಲ ಇಲ್ಲ. ಎಷ್ಟು ಜನ ಅರ್ಜಿ ಹಾಕೊಂಡಿದ್ರೆ ಪಾಪ ಹೊಸದಾಗಿ ಎಷ್ಟು ಜನಕ್ಕೆ 1 ವರ್ಷದಿಂದ ಸಿಕ್ಕಿಲ್ಲ. ಅರ್ಜಿ ಹಾಕಿದವರು ಎಷ್ಟು ಅಥವಾ ಇದರಲ್ಲಿ ಕಳ್ಕೊಂಡ್ರೆ ಯಾವ ಮಾನದಂಡದ ಮೇಲೆ ಅವರನ್ನು BPL ಇಂದ ಹೊರಗಿಟ್ರು ನೋಡಿ. ಚುನಾವಣೆ 7 ಗಂಟೆ ಕೇಳ್ರಿ. ಇಲ್ಲ ರೀ, 2 ವರ್ಷದಿಂದ ಪೆಂಡಿಂಗ್ ಇದ್ದಂಥದ್ದು 2,95,000 ಕಾರ್ಡನ್ನು ಅದನ್ನೆಲ್ಲ ಪರಿಷ್ಕರಣೆ ಮಾಡಿ 1,96,000 ಕಾರ್ಡ್ಗೆ 2,36,000 ಕಾರ್ಡ್ಗೆ ನಾವು 2,69,000 2,95,000ರಲ್ಲಿ 2,69,536 ಕೋಡ್ಗೆ ಲಾಗಿನ್ ತಂದಿದ್ದೀವಿ. ಅವರು ಅಕ್ಕಿ ತಗೊಳ್ತಾ ಇದೆ. 2 ತಿಂಗಳಿಂದ ತಗೊಳ್ತಾ ಇದೆ. ಇದು ನಮ್ಮ ಸರ್ಕಾರ ಅಂತ ಹೇಳೋದಲ್ಲ, ಹಿಂದೆ 2 ವರ್ಷದಿಂದನೂ ನಿಂತಿತ್ತು. ಇದನ್ನು ಕ್ಲಿಯರ್ ಮಾಡಿದ್ವಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಹೊಸದಾಗಿ ಈ ಅರ್ಜಿಗಳೆಲ್ಲ ಪರಿಷ್ಕರಣೆ ಆದಮೇಲೆ 295ಕ್ಕೆ 1,69,536 ಜನ BPL ಕಾರ್ಡ್ಗಳು ಪಡ್ತಾರೆ. ಅವರಿಗೆಲ್ಲ ಕೊಡ್ತಾ ಇದ್ದೇವೆ. ಈಗ ಹೊಸ ಅರ್ಜಿಗಳ ವಿಷಯ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಆದಷ್ಟು ಬೇಗ ಆ ಹೊಸ ಅರ್ಜಿಗಳು ಏನು ಪೆಂಡಿಂಗ್ ಇದೆ, ನಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂತ, ಅದನ್ನು ಆದಷ್ಟು ಬೇಗ ಓಪನ್ ಮಾಡಿ ಅವ್ರಿಗೂ ಕೂಡ ಅಕ್ಕಿ ಕೊಡೋಣ. ಥ್ಯಾಂಕ್ ಯು. 3,81,000 ಕಾರ್ಡು ಸಸ್ಪೆಂಡ್ ಆಗಿದೆಯಾ ಅಥವಾ ಏನಿಲ್ವಾ ಸರ್? ಯಾವುದು? 3,81,000 ಕಾರ್ಡು ಸಸ್ಪೆಂಡ್ ಆಗಿದೆಯಾ? ರೆಸ್ಟೋರ್ ಮಾಡಿದ್ದೀವಿ. 3,81,000 ಕಾರ್ಡು ಏನು ಕಾರ್ಡ್ಗಳು ನಾವು ಪೆಂಡಿಂಗ್ ಇಟ್ಟಿದ್ದೀವಿ ಅದನ್ನು ರೆಸ್ಟೋರ್ ಮಾಡಿದ್ದೀವಿ. ಎಕ್ಸೆಪ್ಟ್, ಅರ್ಥ ಮಾಡ್ಕೊಬೇಡಿ, ಎಕ್ಸೆಪ್ಟು ಇನ್ಕಮ್ ಟ್ಯಾಕ್ಸೂ ಸರ್ಕಾರಿ ಕೆಲಸದಲ್ಲಿರೋ ಬಿಟ್ಟು ಅದನ್ನು ಕೂಡ ನಿಮ್ಗೆ ಲೆಕ್ಕ ಕೊಟ್ಟಿದ್ದೀನಿ. 1,02,000 ಕೊಟ್ಟಿದ್ದೀನಿ. ಅದು ಬಿಟ್ಟು ಮಿಕ್ಕಿದ್ದೆಲ್ಲಾನು ಯಥಾಸ್ಥಿತಿ 2 ತಿಂಗಳಿಗೆ ಹಿಂದೆ ಯಾವ ರೀತಿ ಇತ್ತು ಆ ರೀತಿ ನಡ್ಕೊಂಡು ಹೋಗ್ತೀವಿ. ವರದಿ ಒಂದು ಇದೆ ನಮ್ಮ ಹತ್ರ, ಅದನ್ನ ನೀವು ಸರಿಯ ತಪ್ಪು ಅಂತ ನೀವು ಹೇಳ್ಬೇಕು. 13,87,000 ಕಾರ್ಡು ಅನರ್ಹತೆ ಇದೆ ಅಂತ ಕೂಡ ಒಂದು ವರದಿ ಹೋಗಿದೆ ಅಂತ ನಮ್ಗೆ ಮಾಹಿತಿ ಇದೆ. ಅದೆಲ್ಲ ಕೌಂಟ್ ಮಾಡಿದೀರಾ ಅಥವಾ ಇದು ಸತ್ಯನೋ ಸುಳ್ಳು? ಅದೆಲ್ಲ ಕರೆಕ್ಟಾಗಿತ್ತು. ಏನು ನಮ್ಮವ್ರು ಮಾಹಿತಿ ಕರೆಕ್ಟ್ ಮಾಡಿದರೆ ಅದೆಲ್ಲ ಇದೆ. ಎಲ್ಲೋ 1% 2% ಏರ್ಪೇರ್ ಇದೆ ಅಂತ ನಾನು ಒಪ್ಕೊಳ್ತಾ ಇದ್ದೀನಲ್ಲ, ಅದರಿಂದ ಇದು ಗೊಂದಲ ಆಗಿದೆ. ಅದರಿಂದ ರೆಸ್ಟೋರ್ ಮಾಡಿದ್ದೀವಿ. ಎಲ್ಲರೂ ಅಕ್ಕಿ ತಗೊಂಡ್ಲಿ. ನಾನು ಆಮೇಲಿಂದ ಮತ್ತೆ ನಿಮ್ಮನ್ನು ಕರಿತೀನಿ. ಹೊಸ ಕಾರ್ಡ್ ಬಿಡಲಿಲ್ಲ ಅಂತ ಹೇಳಿದಿರಿ,
ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ತೀನಿ, ಮತ್ತೆ ನಿಮ್ಮ ಬರ್ತೀನಿ. ಥ್ಯಾಂಕ್ ಯು. ಹೇಳಲ್ಲ ಬಿಡಿ, ಇದು ರೆಸ್ಟೋರ್ ಇದು 1 ವಾರ ಲಾಗಿನ್ ಆದಮೇಲೆ ಮತ್ತೆ ನಿಮ್ಮನ್ನೆಲ್ಲ ಕರಿತೀನಿ. ನಾನೇ ಹೇಳ್ತೀನಿ ಲಾಗಿನ್ಗೆಲ್ಲ ಬಂದಮೇಲೆ 1 ವಾರ ಆದಮೇಲೆ ನಿಮ್ಮನ್ನು ಕರೆದು ಅದನ್ನು ಹೇಳ್ತೀನಿ. ತಾವೇ ಜವಾಬ್ದಾರಿ ಅಂದ್ರೆ ಇಲಾಖೆಯ ಸಚಿವರಾಗಿ ತಾವೇ ಜವಾಬ್ದಾರರು. ತಮ್ಮ ಇಲಾಖೆಯ ಅಧಿಕಾರಿಗಳ ದಪ್ಪ ಚರ್ಮ ಇದೆಯಲ್ಲ ಅದು ಸ್ವಲ್ಪ ಇಲ್ಲ ತೆಳುವಾಗಿದೆ, ಕೆಲಸ ಮಾಡಿದ್ದಾರೆ. ನಡ್ರಿ, ದೇವ್ರು ಒಳ್ಳೇದು ಮಾಡಲಿ. ನಿಮಗೆ ಊಟ ಮಾಡ್ತಿಲ್ಲ, ಊಟ ಮಾಡ್ರಿ. ಪ್ರಶ್ನೆ ಕೇಳಿದ್ರಿ ಏನು ಬಿಪಿಎಲ್ ಕಾರ್ಡ್ ಬರೀ ಪಡಿತರ ಅಷ್ಟೇ ಅಲ್ಲ, ಆಸ್ಪತ್ರೆಗಳಿಗೆ ಎಲ್ಲಕ್ಕೂ ಅನುಕೂಲ. ಆರೋಗ್ಯ ಮೊದಲೇ ವಾರದಲ್ಲಿ ಅದು ಮನೆ ನೀವೇ ಹೋಗ್ತೀರಾ ಎಸ್ 1 ವಾರದಲ್ಲಿ ಕೊಡ್ತೀವಿ. ಅವ್ರಿಗೆಲ್ಲ ಆದ್ರೆ ನೀವೇ ಮನೆ 1 ವಾರದಲ್ಲಿ ಕೊಡ್ತೇವೆ. 1 ವಾರದಲ್ಲಿ ಎಲ್ರಿಗೂ ಮತ್ತೆ ಕಾರ್ಡ್ ವಾಪಸ್ ಬರ್ತದೆ. ದಯವಿಟ್ಟು ಎಲ್ಲ ಊಟ ಮಾಡಿ. ಮಾಹಿತಿನೇ ಕೊಡಲ್ಲ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಹ? ಎಲ್ಲಿ ಕೊಡ್ತೀರಿ? ನೀವು ಫೋನ್ ಎತ್ತಲ್ಲ. ಊಟ ಮಾಡಿ, ಊಟ ಮಾಡಿರಿ, ಊಟ ಮಾಡಿರೋಣ. ಲೆಕ್ಕನೇ ಇಲ್ಲ.